ಇಂದಿನ ತರಗತಿಗೆ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ಮೂರನೇ ಮಾದರಿ NMMS ಪ್ರಶ್ನೋತ್ತರ ಪತ್ರಿಕೆಯ ಸಂಚಿಕೆ 2 ಇದು ನೋಡ್ಕೊಂಡು ಬರುವ. ವೇದ ಕಾಲದಲ್ಲಿ ಭಾರತ, ಅನು, ದ್ರುಹ್ಯ, ಯದು ಇವುಗಳು ಏನು ಅಂತ. ಈ ಭರತ, ಅನು, ದ್ರುಹ್ಯ, ಯದು ಇವುಗಳಿಗೆಲ್ಲ ಯಾಗಗಳು ಅಂತ ಕರೀತೀವಿ. ಆರ್ಯ ಆಗಮನ ಸಿದ್ಧಾಂತವನ್ನು ತೀವ್ರವಾಗಿ ಖಂಡಿಸಿದವರು ಬಾಲಗಂಗಾಧರ ತಿಲಕ್, ನೆಹರು, B.R. ಅಂಬೇಡ್ಕರ್, ಗಾಂಧೀಜಿ, ಡಾಕ್ಟರ್ B.R. ಅಂಬೇಡ್ಕರ್. ಈಜಿಪ್ಟ್ ನಾಗರಿಕತೆಯು ಚಿಗುರೊಡೆಯಲು ಇಲ್ಲಿ ಹರಿಯುವ ಈ ನದಿಯೇ ಕಾರಣ. ಡ್ಯೂನಬ್, ಹುವಾಂಗ್-ಹೋ, ಮಿಸಿಸಿಪ್ಪಿ, ನೈಲ್, ಉತ್ತರ ನೈಲ್. ಹೈರೋಗ್ಲಿಫಿಕ್ಸ್ ಎಂಬ ಪವಿತ್ರ ಬರವಣಿಗೆಯನ್ನು ಹೊಂದಿದ್ದ ನಾಗರಿಕತೆ ಇದಾಗಿದೆ. ಹರಪ್ಪ ನಾಗರಿಕತೆ, ಇಂಕಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಮಾಯಾ ನಾಗರಿಕತೆ. ಉತ್ತರ ಈಜಿಪ್ಟ್ ನಾಗರಿಕತೆ. ಕದಂಬರ ಈ ದೊರೆ ಕನ್ನಡಿಗರ ಸ್ವಾಭಿಮಾನ ಸಂಕೇತ. ಮಯೂರವರ್ಮ, ಕಾಕಸ್ತುವರ್ಮ, ನರಸಿಂಹವರ್ಮ, ಮಹೇಂದ್ರವರ್ಮ. ಉತ್ತರ ಮಯೂರವರ್ಮ. ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ, ಮಳವಳ್ಳಿ ಶಾಸನ, ಐಹೊಳೆ ಶಾಸನ. ಉತ್ತರ ತಾಳಗುಂದ. ಕದಂಬರ ಕಾಲದಲ್ಲಿದ್ದ ವಸತಿ ಶಾಲೆಗಳು ಇಲ್ಲಿ ಕಂಡುಬಂದಿವೆ. ಮಳವಳ್ಳಿ, ತಾಳಗುಂದ, ಬನವಾಸಿ, ತಲಕಾಡು. ಉತ್ತರ ತಾಳಗುಂದ. ಗಂಗರು ಕಪಿಲೇಶ್ವರ ದೇವಸ್ಥಾನವನ್ನು ಎಲ್ಲಿ ಕಟ್ಟಿಸಿದರು? ಮಣ್ಣೆ, ತಲಕಾಡು, ಕೋಲಾರ, ಬೇಗೂರು. ಉತ್ತರ ಮಣ್ಣೆ. ಗಂಗರು ಪಾತಾಳೇಶ್ವರ ದೇವಸ್ಥಾನವನ್ನು ಎಲ್ಲಿ ಕಟ್ಟಿಸಿದರು? ಮಣ್ಣೆ, ತಲಕಾಡು, ಕೋಲಾರ, ಬೇಗೂರು. ಉತ್ತರ ತಲಕಾಡು. ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭಗಳು ಯಾವ ರಾಜಮನೆತನದ ಕೊಡುಗೆಗಳು? ಗಂಗರು, ಹೊಯ್ಸಳರು, ಕದಂಬರು, ಚಾಲುಕ್ಯರು. ಉತ್ತರ ಗಂಗರು. ವರ್ಧನ ಮನೆತನದ ಸ್ಥಾಪಕ? ರಾಜವರ್ಧನ, ಪುಷ್ಯಭೂತಿ, ಹರ್ಷವರ್ಧನ, ಪ್ರಭಾಕರವರ್ಧನ. ಉತ್ತರ ಪುಷ್ಯಭೂತಿ. ಶಾತವಾಹನರ ರಾಜಧಾನಿ? ಪಾಟಲಿಪುತ್ರ, ಶ್ರೀಕಾಕುಲಂ, ತಲಕಾಡು, ಬನವಾಸಿ. ಉತ್ತರ ಶ್ರೀಕಾಕುಲಂ. ತ್ರೈ ಸಮುದ್ರ ತೋಯ ಪೀತವಾಹನ ಎಂಬ ಬಿರುದು ಹೊಂದಿದ ಶಾತವಾಹನದ ದೊರೆ? ಗೌತಮಿಪುತ್ರ ಶಾತಕರ್ಣಿ, ಯಜ್ಞಶ್ರೀ, ಶ್ರೀಮುಖ, ಎರಡನೇ ಚಂದ್ರಗುಪ್ತ. ಉತ್ತರ ಗೌತಮಿಪುತ್ರ ಶಾತಕರ್ಣಿ. ಶಾತವಾಹನರ ಕೊನೆಯ ದೊರೆ? ಗೌತಮಿಪುತ್ರ ಶಾತಕರ್ಣಿ, ಯಜ್ಞಶ್ರೀ, ಶ್ರೀಮುಖ, ಎರಡನೇ ಚಂದ್ರಗುಪ್ತ. ಉತ್ತರ ಯಜ್ಞಶ್ರೀ. ಶಾತವಾಹನರ ಕಾಲದಲ್ಲಿ ನಾಸಿಕ್, ಕಲ್ಯಾಣ, ರೋಚ್, ಭಟ್ಕಳ ಇವುಗಳು ಏನು ಅಂದರೆ ವ್ಯಾಪಾರ ಕೇಂದ್ರಗಳು. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜಮನೆತನ? ಗಂಗರು, ಹೊಯ್ಸಳರು, ಕದಂಬರು, ಚಾಲುಕ್ಯರು. ಉತ್ತರ ಕದಂಬರು. ಈಜಿಪ್ಟ್ ನಾಗರಿಕತೆಯ ಸಾವಿನ ಅಧಿದೇವತೆ ಯಾರು? ಒಸಿರಿಸ್, ಹೀರಾ, ಅಥೆನಾ, ಒಲಿಂಪಿಯಾ. ಉತ್ತರ ಒಸಿರಿಸ್. ಈಜಿಪ್ಟ್ ನಾಗರಿಕತೆಯ ಗೋಪುರ ಶಿಖರಗಳನ್ನು ಪಿರಾಮಿಡ್ ಎಂದು ಕರೆದವರು? ಗ್ರೀಕರು. ಮೆಸೊಪೊಟೋಮಿಯಾ ನಾಗರಿಕತೆಗೆ ಕಾರಣವಾದ ನದಿಗಳೆಂದರೆ ಯುಫ್ರಟಿಸ್ ಮತ್ತು ಟೈಗ್ರಿಸ್. ಮೆಸೊಪೊಟೋಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಸುಮೇರಿಯನ್ನರು. ಸುಮೇರಿಯನ್ನರ ದೇವರ ಆರಾಧನಾ ಸ್ಥಳಗಳು ಜಿಗ್ಗುರಾತ್ಗಳು. ಯಹೂದಿಗಳು ಈ ಗೋಪುರಗಳನ್ನು ಬೆಬಲ್ನ ಗೋಪುರಗಳು ಎಂದು ಕರೆಯುತ್ತಿದ್ದರು. ಜಿಗ್ಗುರಾತ್ಗಳನ್ನು. ಈ ನದಿ ಚೀನಾದ ದುಗುಡವೆಂದು ಪ್ರಸಿದ್ಧಿ. ಹವಾಂಗೋ. ಯುಕಟಿಕ್ ಎಂಬ ಭಾಷೆ ಪ್ರಭೇದವನ್ನು ಹೊಂದಿದ ನಾಗರಿಕತೆ ಮಾಯಾ. ಇಂಕಾ ನಾಗರಿಕತೆಯ ಜನರ ಆರಾಧ್ಯ ದೈವ ಸೂರ್ಯದೇವ. ರೋಮನ್ ಸಾಮ್ರಾಜ್ಯದ ಪ್ರತಿಷ್ಠಿತ ವರ್ಗ ಇದಾಗಿತ್ತು, ಪೆಟ್ರೀಸಿಯನ್ನರು. ಮೆಸೊಪೊಟೇಮಿಯಾ ನಾಗರಿಕತೆಯ ಬರವಣಿಗೆ ಲಿಪಿ ಕ್ಯೂನಿಫಾರ್ಮ್. ಪ್ರಸ್ತುತ ಈ ದೇಶದಲ್ಲಿ ನಾವು ಪ್ರಾಚೀನ ರೋಮನ್ ನಾಗರಿಕತೆಯ ಕುರುಹುಗಳನ್ನು ಕಾಣಬಹುದು. ಯಾವುದಂದರೆ ಇಟಲಿ. ರೋಮ್ ರಾಜಾಡಳಿತದಲ್ಲಿ ಸೆನೆಟ್ ಎಂಬುದು ರಾಜಕೀಯ ಸಲಹಾ ಸಂಸ್ಥೆಯಾಗಿತ್ತು. ಋಗ್ವೇದ ಮಂತ್ರಗಳು ಈ ರೂಪದಲ್ಲಿವೆ, ಪದ್ಯ ರೂಪದಲ್ಲಿವೆ. ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭ. ಜೈನ ಧರ್ಮದ 24ನೇ ತೀರ್ಥಂಕರ ಮಹಾವೀರ. ವರ್ಧಮಾನ ಮಹಾವೀರನು ಈ ಗ್ರಾಮದಲ್ಲಿ ಜನಿಸಿದನು. ಕುಂಡಲ ಗ್ರಾಮ. ಅಹಿಂಸೆ, ಸತ್ಯ, ಅಸ್ಥೇಯ, ಅಪರಿಗ್ರಹ ಎಂಬ 4 ತತ್ವಗಳನ್ನು ಬೋಧಿಸಿದ ಜೈನ ತೀರ್ಥಂಕರ ಪಾರ್ಶ್ವನಾಥ. ಯಾರಪ್ಪ ಅಂದರೆ ಪಾರ್ಶ್ವನಾಥ.
ಅಹಿಂಸೆ, ಸತ್ಯ, ಅಸ್ಥೇಯ, ಅಪರಿಗ್ರಹ ಎಂಬ 4 ತತ್ವಗಳ ಜೊತೆಗೆ 5ನೇ ತತ್ವ ಬ್ರಹ್ಮಚರ್ಯವನ್ನು ಬೋಧಿಸಿದ ಜೈನ ತೀರ್ಥಂಕರ ಮಹಾವೀರನ ಬೋಧನೆಗಳಿರುವ 12 ಅಂಗಗಳು ಈ ಭಾಷೆಯಲ್ಲಿ ಪ್ರಾಕೃತ. ಜ್ಞಾನೋದಯದ ನಂತರ ಬುದ್ಧನು ಮೊದಲಿಗೆ ತೆರಳಿದ್ದು ಸಾರನಾಥ. ಬುದ್ಧನು ಮೊದಲು ಬೋಧನೆ ಮಾಡಿದ ಸ್ಥಳ ಜಿಂಕೆವನ. ಬುದ್ಧನ ಸಾರ್ಥಕ ಬದುಕು ಅಂತ್ಯಗೊಂಡ ಸ್ಥಳ ಕುಶಿನಗರ. ಭಾರತ ಕಂಡ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಮೌರ್ಯರ ಕಾಲದಲ್ಲಿ ವಾಯವ್ಯ ಭಾರತ ಪ್ರಮುಖ ದ್ವಾರವಾಗಿದ್ದ ನಗರ ತಕ್ಷಶಿಲೆ. ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಕುಶಾನ್ ದೊರೆ ವಿಮಾ ಕಟ್ ಪೀಸಸ್. ಗಾಂಧಾರ ಶಿಲ್ಪ ಕಲೆಯು ಇವರನ್ನು ವಿಕಸಗೊಂಡಿದೆ ಕುಶಾನರಿಂದ. ಕನಿಷ್ಠ 4ನೇ ಬೌದ್ಧ ಸಮಾವೇಶವನ್ನು ಇಲ್ಲಿ ನಡೆಸಿದನು ಕಾಶ್ಮೀರದಲ್ಲಿ. ಗುಪ್ತ ಶಕೆ ಪ್ರಾರಂಭವಾದ ವರ್ಷ ಸಾಲಿಯಾನ ಶಕ ವರ್ಷ 320. ಹರಿಸೇನನು ರಚಿಸಿದ ಪ್ರಯಾಗ ಪ್ರಶಸ್ತಿ ಶಾಸನವು ರಚಿತವಾದ ಭಾಷೆ ಸಂಸ್ಕೃತ. ಗುಪ್ತರ ಕಾಲದ ಕಬ್ಬಿಣ ಸ್ತಂಭ ಶಾಸನ ಇಲ್ಲಿದೆ ಮೆಹರೋಲಿ. ಕಾಳಿದಾಸ ರಚಿಸಿದ ಮೇಘದೂತ ಇದೊಂದು ಖಂಡಕಾವ್ಯ. ಮೃಚ್ಛಕಟಿಕಾ ನಾಟಕವನ್ನು ರಚಿಸಿದವನು ಶೂದ್ರಕ. ಭಾರತೀಯ ವೈದ್ಯಶಾಸ್ತ್ರ ಪಿತಾಮಹ ಧನ್ವಂತರಿ. ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನೀಡುವ ಕ್ರಮವನ್ನು ಮೊದಲು ತಿಳಿಸಿದವರು ಸುಶ್ರುತ. ಪಂಚಸಿದ್ಧಾಂತಿಕ ಎಂಬ ಖಗೋಳಶಾಸ್ತ್ರ ಗ್ರಂಥ ರಚಿಸಿದವನು ವರಾಹಮಿಹಿರ. MMS ಪರೀಕ್ಷೆ ಬರೆಯುವ ಮಕ್ಕಳೇ, ನಿಮಗೆ ಶಾಲೆಯಿಂದಲೂ ಕೂಡ ನಿಮ್ಮ ಶಿಕ್ಷಕರುಗಳು ಈ ವಿಷಯಗಳ ಬಗ್ಗೆ ಈ ರೀತಿಯ ಮಾಹಿತಿ ಕೊಡ್ತಾ ಇರ್ತಾರೆ. ಉದ್ದೇಶ ನಿಮ್ಮ ಪ್ರತಿಭೆ ಬೆಳಗಲಿ ಅಂತೇಳಿ. ಇಲಾಖೆಯಿಂದಲೂ ಕೂಡ ಪುಸ್ತಕಗಳು ಬಂದಿರ್ತವೆ, ಅವುಗಳನ್ನ ಅಭ್ಯಾಸ ಮಾಡಿ ಇದೊಂದಿಷ್ಟು ನಿಮಗೆ ಮೆರಗು ಇರಲಿ ಅಂಥೇಳಿ ನಾನು ನಿಮಗೆ ತಂದು ಕೊಟ್ಟಿದ್ದೇನೆ. ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ.